ಓಕೆ, ಗುಡ್ ಮಾರ್ನಿಂಗ್ ಆಡಿಯನ್ಸ್. ನಿಮ್ಗೆ ಇವತ್ತೊಂದು ಭಾಳ ದಿವಸದಿಂದ ಕಾದಿದ್ದಂಥ ಒಂದು ಸುದ್ದಿ ಹೊರಗೆ ಬಿದ್ದಿದೆ. ಅಡ್ಮಿಷನ್ ಶೆಡ್ಯೂಲ್, ಈ ವರ್ಷದ ಅಡ್ಮಿಷನ್ ಶೆಡ್ಯೂಲ್ ಹೊರಗೆ ಬಿದ್ದಿದೆ. ಏನೇನಿದೆ ಅಂತ ನಾನು ನಿಮ್ಗೆ ಒಂದು ಸಲ ತಿಳಿಸ್ಕೊಡ್ತೀನಿ. ಅಡ್ಮಿಷನ್ ಶೆಡ್ಯೂಲ್ನಲ್ಲಿ ಈಗ ನಾಳೆಯಿಂದ ನೋಟಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. 20ನೇ ತಾರೀಕಿಂದ, ಅಂದರೆ 20 ಮಾರ್ಚಿಂದ ಫ್ರೈಡೆಯಿಂದ ಹಿಡಿದು 10 ಗಂಟೆ, ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು ತನಕನೂ ನಿಮಗೆ ಬಾಲವಾಟಿಕ 1, 2 ಮತ್ತು 3 ಮತ್ತು ಕ್ಲಾಸ್ 1 3 ಕ್ಲಾಸಸ್ಗಳಿಗೆ ಅಡ್ಮಿಷನ್ ಹಾಕೋಕ್ಕೆ, ರಿಜಿಸ್ಟ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರೋಸೆಸ್ಸು. ಅದಾದಮೇಲೆ ನಿಮಗೆ ಫಸ್ಟ್ ಪ್ರೊವಿಷನಲ್ ಲಿಸ್ಟ್ ಏನಿರುತ್ತಲ್ಲ, ಅಂದರೆ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ಅಂತ ಫಸ್ಟ್ ಲಿಸ್ಟ್ ಏನು ಬಿಡ್ತಾರಲ್ಲ, ಅದು ನಿಮಗೆ 8th ಏಪ್ರಿಲಿಗೆ ಬಿಡ್ತಿದ್ದಾರೆ. ಅದಾದಮೇಲೆ ಕ್ಲಾಸ್ 1ಗೆ 9th ಏಪ್ರಿಲಿಗೆ ಬಿಡ್ತಿದ್ದಾರೆ. ಬಾಲವಾಟಿಕ 1, 2, 3ಗೆ 8th ಏಪ್ರಿಲಿಗೆ ಬಿಡ್ತಾರೆ. ಆ್ಯಂಡ್ 9ನೇ ತಾರೀಕಿಗೆ ಕ್ಲಾಸ್ 1ಗೆ ಬಿಡ್ತಿದ್ದಾರೆ. ಪ್ರಾವಿಷನಲಿ ಸೆಕೆಂಡ್ ಲಿಸ್ಟ್, ಅಕಸ್ಮಾತ್ ಅದರೊಳಗೆ ಯಾರಾದರೂ ತಗೊಂಡಿಲ್ಲ, ಫಸ್ಟ್ ಲಿಸ್ಟ್ ಒಳಗಡೆ ಸೆಲೆಕ್ಟ್ ಆಗಿರ್ತಾರೆ, ಅದನ್ನು ತಗೊಂಡಿರಲ್ಲ, ಹಾಗೆ ಬಿಡ್ತಾರೆ ಅವರು. ಅಂಥ ಲಿಸ್ಟ್ನ ನಾವು ಮುಂದುವರಿಸ್ತೀವಲ್ಲ, ಅದು ಸೆಕೆಂಡ್ ಪ್ರಾವಿಷನಲ್ ಲಿಸ್ಟು. ಅದನ್ನು 16th ಮೇಲೆ ಕೊಡ್ತಾರೆ. 16th ತಾರೀಕಿಗೆ, ಏಪ್ರಿಲ್ 16th ನಿಮಗೆ ಕೊಡ್ತಾರೆ ಅದನ್ನ, ಸೆಕೆಂಡ್ ಪ್ರಾವಿಷನಲ್ ಲಿಸ್ಟು. ಅದೇ ಥರ ಥರ್ಡ್ ಪ್ರಾವಿಷನಲ್ ಲಿಸ್ಟು ನಿಮಗೆ 21ನೇ ತಾರೀಕಿಗೆ ಕೊಡ್ತಿದ್ದಾರೆ. ಅದಾದಮೇಲೆ ನಿಮಗೆ ಮತ್ತೆ ನೋಟಿಫಿಕೇಷನ್ ಬಿಡ್ತಿದ್ದಾರೆ. ಯಾವುದಾದ್ರೂ RT, SC, ST, OBC ಇವೆಲ್ಲ ಏನು ರಿಸರ್ವ್ ಕ್ಯಾಟಗರೀಸ್ ಇದಾವಲ್ಲ, ಇದ್ರೊಳಗಡೆ ಅಕಸ್ಮಾತಾಗಿ ಆನ್ಲೈನಲ್ಲಿ ಸಫಿಷಿಯೆಂಟ್ ಅಡ್ಮಿಷನ್ ಆಗಿಲ್ಲ, ಸಫಿಷಿಯೆಂಟಾಗಿ ಕ್ಯಾಂಡಿಡೇಟ್ಸ್ ಸಿಕ್ಕಿಲ್ಲ ಅಂದರೆ ಅವ್ರನ್ನ ಆಫ್ಲೈನ್ ಸಿಕ್ಕಿಲ್ಲ ಅಂದರೆ ಮಾತ್ರನೇ ಅವ್ರನ್ನ ಆಫ್ಲೈನಲ್ಲಿ ಮತ್ತೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ. 21ನೇ ತಾರೀಕು ಏಪ್ರಿಲ್ 21ನೇ ತಾರೀಕಿಗೆ ಅಡ್ವರ್ಟೈಸ್ಮೆಂಟ್ ಬರ್ತಿದೆ. ಏಪ್ರಿಲ್ 22ನೇ ತಾರೀಕಿಂದ 26ನೇ ತಾರೀಕು ಏಪ್ರಿಲ್ ತನಕ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ. ಅದಾದಮೇಲೆ ಅದ್ರದ್ದು ರಿಸಲ್ಟ್ ಡಿಸ್ಪ್ಲೇ ಆಗೋದು 27ರಿಂದ ಹಿಡಿದು 30ನೇ ತಾರೀಕುವರೆಗೂ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ ಅದರದ್ದು. ಅದು ಯಾವಾಗಪ್ಪ ಅಂದರೆ ರಿಸರ್ವ್ಡ್ ಕ್ಯಾಟಗರೀಸ್ RT, SC, ST, OBC ಅಕಸ್ಮಾತಾಗಿ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಬಂದಿಲ್ಲ, ಅಷ್ಟು ಸಫಿಷಿಯೆಂಟ್ ಅಪ್ಲಿಕೇಶನ್ ಬಂದಿಲ್ಲ ಅಂದರೆ ಇದು ಆಫ್ಲೈನ್ ಮೋಡ್ನಲ್ಲಿ ನಡೆಯುತ್ತೆ ಈ ಎಲ್ಲ ದಿವಸಗಳಲ್ಲಿ. ನೆಕ್ಸ್ಟು ಬಾಲವಾಟಿಕ 2 ಆ್ಯಂಡ್ ಕ್ಲಾಸ್ 2 ಆನ್ವರ್ಡ್ಸ್, ಬಾಲವಾಟಿಕ 2 ಮತ್ತು ಕ್ಲಾಸ್ 2 ಆನ್ವರ್ಡ್ಸ್. ಈಗ ನಾನು ಹೇಳಿದ್ನಲ್ಲ ಮೇಲ್ಗಡೆ, ಅದು ಬಾಲವಾಟಿಕ 1 ಮತ್ತು ಬಾಲವಾಟಿಕ 3ಗೆ. ಬಾಲವಾಟಿಕ 2 ಮತ್ತು ಕ್ಲಾಸ್ 2ಇಂದ ಮೇಲ್ಗಡೆ ಎಲ್ಲ ಕ್ಲಾಸಸ್ಗಳಿಗೂ ಸಹಿತ ನೋಟಿಫಿಕೇಷನ್ ಸ್ಟಾರ್ಟ್ ಆಗೋದು ಆಫ್ಲೈನಲ್ಲಿ ನಡೆಯುತ್ತಿದೆಲ್ಲ. ಅಡ್ಮಿಷನ್ ಪ್ರೋಸೆಸ್ ಆನ್ಲೈನಲ್ಲಿ ನಡೆಯಲ್ಲ. 2nd ಏಪ್ರಿಲಿಂದ ಹಿಡಿದು 8th ಏಪ್ರಿಲ್ವರೆಗೂ ಸಹಿತ. ಇಲ್ಲೇನಪ್ಪ ಅಂದರೆ ಸಬ್ಜೆಕ್ಟ್ ಏನಪ್ಪ ಮೇನ್ ಅಂದರೆ, ಇದು ಆಫ್ಲೈನ್ ಮೋಡ್ನಲ್ಲಿ ನಡೆಯುತ್ತೆ. ಆ ಸ್ಕೂಲ್ನಲ್ಲಿ ಆ ಕ್ಲಾಸಸ್ಗಳಿಗೆ ವೇಕೆನ್ಸಿ ಇದ್ದರೆ ಮಾತ್ರನೇ ಅಲ್ಲಿ ಕಾಲ್ ಆಗುತ್ತೆ, ಇಲ್ಲದ್ರೆ ಕಾಲ್ ಆಗೋಲ್ಲ. ಈ ಬಾಲವಾಟಿಕ 3 ಮತ್ತು ಕ್ಲಾಸ್ 1 ಥರ ಎಲ್ಲದರಲ್ಲೂ ಕಾಲ್ ಆಗುತ್ತೆ ಅನ್ನೋಂಗಿಲ್ಲ. ಇದು ಓನ್ಲಿ ಫಾರ್ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಲ್ಲಷ್ಟೇ ಕಾಲ್ ಆಗುತ್ತೆ, ಅಲ್ಲಷ್ಟೇ ನೀವು ಅಪ್ಲಿಕೇಶನ್ ಹಾಕಬೇಕು. ಇದು ಸ್ಟಾರ್ಟ್ ಆಗೋದು 2nd ಏಪ್ರಿಲಿಂದ ಹಿಡಿದು 8th ಏಪ್ರಿಲ್ವರೆಗೂ. ಅದಾದಮೇಲೆ ಇದು ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, ಫಸ್ಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದರೆ 13ನೇ ತಾರೀಕು ಏಪ್ರಿಲಿಗೆ, ಮಂಡೇ. ಆಮೇಲೆ ಬಾಲವಾಟಿಕ ಲಿಸ್ಟ್ ಅನೌನ್ಸ್ ಆಗೋದು 15ರಿಂದ 20ನೇ ತಾರೀಕು ಏಪ್ರಿಲ್ ಒಳಗಡೆ ಲಿಸ್ಟ್ ಅನೌನ್ಸ್ ಆಗುತ್ತೆ. ಲಿಸ್ಟ್ ಅನೌನ್ಸ್ ಆಗೋದು 13ನೇ ತಾರೀಕಿಗೆ. ನಿಮಗೆ 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಿಷ್ಟು ಟೈಮ್ ಒಳಗಡೆ ನಿಮ್ಗೆ ಅಡ್ಮಿಷನ್ ಆಗಬೇಕು. ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಅಂದರೆ ನಿಮಗೆ 30 ಜೂನ್ 30ನೇ ತಾರೀಕುವರೆಗೂ ನಿಮಗೆ ಅಡ್ಮಿಷನ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಎಕ್ಸೆಪ್ಟ್ ಕ್ಲಾಸ್ 11ನಲ್ಲಿ ನೀವು ಇನ್ನೂ ಅಡ್ಮಿಷನ್ ಸ್ಟಾರ್ಟ್ ಆಗಿರಲ್ಲ ಆ ಟೈಮ್ನಲ್ಲಿ. ಅದಾದಮೇಲೆ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಆಫ್ ಆಲ್ ಕ್ಲಾಸಸ್ ವೇರ್ ರಿಮೈನಿಂಗ್ ಸೀಟ್ಸ್ ಆರ್ ವೇಕೆಂಟ್. ದ ಸ್ಪೆಷಲ್ ಪವರ್ ಆಫ್ ಡೆಪ್ಯೂಟಿ ಕಮಿಷನರ್ ವಿಲ್ ಬಿ ಅಲೌಡ್ ಅಪ್ ಟು ದ ಪ್ರೊವಿಷನಲ್ ಸ್ಟ್ರೆಂತ್ ವಿಲ್ ಬಿ ಆನ್ 31st. ಅಕಸ್ಮಾತಾಗಿ ಯಾವುದಾದ್ರೂ ಸ್ಕೂಲ್ನಲ್ಲಿ ವೇಕೆನ್ಸಿ ಉಳಿತು, ಅಷ್ಟೆಲ್ಲ ಆದ್ರೂ ವೇಕೆನ್ಸಿ ಉಳಿತಂದರೆ ಡೆಪ್ಯೂಟಿ ಕಮಿಷನರ್ ಸ್ಪೆಷಲ್ ಪವರಿಂದ ಅಡ್ಮಿಷನ್ ಸ್ಟಾರ್ಟ್ ಮಾಡೋಕ್ಕೆ ಲಾಸ್ಟ್ ಡೇಟು 31st ಜುಲೈ ತನಕ ಇರುತ್ತೆ. ಅದಾದಮೇಲೆ ಇದು ಕ್ಲಾಸ್ 11ನವರಿಗೆ. ಒಂದು ಸತಿ ನಿಮ್ಮ ಕ್ಲಾಸ್ 11th ರಿಸಲ್ಟ್ ಔಟ್ ಆದಮೇಲೆ ವಿತಿನ್ 10 days ಒಳಗಡೆ ನಾವು KV ಸ್ಟೂಡೆಂಟ್ಸಿಗೆ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತೀವಿ. ನಾನ್ KV ಸ್ಟೂಡೆಂಟ್ಸಿಗೆ KV ಸ್ಟೂಡೆಂಟ್ಸಿನ ರಿಸಲ್ಟ್ ಡಿಸ್ಪ್ಲೇ ಆಗೋದು ನಿಮ್ಗೆ 20 ದಿವಸದ ಆದ ನಂತರ, ಬೋರ್ಡ್ ಎಕ್ಸಾಮ್ ಆಗಿ 20 ದಿವಸದ ನಂತರ. ಅದಾದಮೇಲೆ ನಾನ್ KV ಸ್ಟೂಡೆಂಟ್ಸ್ಗಳಿಗೆ ಆಫ್ಟರ್ ದಿ ಅಡ್ಮಿಷನ್ ಆಫ್ KV ಸ್ಟೂಡೆಂಟ್ಸ್ ಏನಿರುತ್ತಲ್ಲ, ಅದಾದಮೇಲೆ 30 days ಟೈಮ್ನಲ್ಲಿ ನಾವು ನಾನ್ KV ಸ್ಟೂಡೆಂಟ್ಸಿಗೂ ಅಡ್ಮಿಷನ್ ತೊಗೊತೀವಿ.